ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ. ಓ ಕ್ಷಮಿಸಿ, ಏನಯ್ಯ ಪರಂ, ಓವರ್ ಆ್ಯಕ್ಟಿಂಗ್ ಪರಂ, ಕಿರಿಸ್ತಾ ಇದೆಯಲ್ಲೋ ಬೆಳಗ್ಗೆನೆ ಅಂತ ಕೇಳ್ತಾ ಇರಬೇಕು. ಕ್ಷಮೆ ಇರಲಿ ಸ್ನೇಹಿತರೆ. ಜೋಶಲ್ಲಿ ನಮ್ಮ ರೈತರ ಸಾಂಗು, ನಮ್ಮ ಪುಟ್ಟಂಜ ಸಿನಿಮಾ ನಮ್ಮಮ್ಮ ಸಾಂಗ್ ಹಾಡ್ತಾಯಿದೆ. ಯಾಕೆ ಈ ಸಾಂಗ್ ಹಾಡ್ತಾಯಿದ್ದೆ ಸ್ನೇಹಿತರೆ? ನೋಡಿ, ನಮ್ಮ ಭೂಮಿ ತಾಯಿ ನಮಗೆ ರಾಗಿ ಮುದ್ದೆ ಕೊಟ್ಟಿದ್ದಾಳೆ ತಿನ್ನೋಕ್ಕೆ. ನೋಡಿ, ಇದು ಹಳೆ ಮೈಸೂರು ಭಾಗದ ಜೀವಾಮೃತ, ಮನುಷ್ಯರ ಜೀವಾಮೃತ, ರೈತರ ಜೀವಾಮೃತ, ಈ ಭಾಗದ ಜೀವನಾಡಿ ಅಂತ ಕರಿಬೋದು ರಾಗಿ ಮುದ್ದೆ ಸ್ನೇಹಿತರೆ. ಈ ಕಡೆ ರಾಗಿ ಮುದ್ದೆ ತಿಂತಾರೆ, ಉತ್ತರ ಕರ್ನಾಟಕ ಅಥವಾ ಮಧ್ಯ ಕರ್ನಾಟಕ ಕಡೆ ಹೋದರೆ ಜೋಳದ ರೊಟ್ಟಿ ಇದೆಲ್ಲ ತಿಂತಾರೆ, ಮಲೆನಾಡು ಕಡೆ ಹೋದರೆ ಅಕ್ಕಿ ರೊಟ್ಟಿ ತಿಂತಾರೆ, ಕರಾವಳಿ ಹೋದರೆ ಕೋರಿ ರೊಟ್ಟಿ ತಿಂತಾರೆ. ಸೊ ಹಾಗಾಗಿ ಅವರವ್ರ ಆಹಾರ ಪದ್ಧತಿನ ಗೌರವಿಸೋಣ, ವೆಜ್ ಆಗಲಿ ನಾನ್ ವೆಜ್ ಆಗಲಿ ಅಂತ ಕೇಳ್ಕೊತಾ. ಈಗ ಸ್ನೇಹಿತರೆ, ಸರಿ ಪರಂ, ಏನಯ್ಯ ವೀಡಿಯೋ ಮಾಡೋದು ಬಿಟ್ಟು ನೀನು ಎಡಿಟಿಂಗ್ ಮಾಡೋದು ಬಿಟ್ಟು ಅದು ಇದೇನೋ ಬರಿತಾ ಇರ್ತೀಯ, ಅದೆಲ್ಲ ಬಿಟ್ಟು ಏನಯ್ಯ ಮುದ್ದೆ ತಿರ್ಕೊಂಡು ಕೂತಿದ್ಯಾ ಅಂತ ಕೇಳಿದ್ರೆ ಸ್ನೇಹಿತರೆ ಏನು ಹೇಳಿ, ಬೇಸಿಗೆ ಬಂತು, ಮಕ್ಕಳಿಗೆ ರಜೆ ಬಂತು, ನನ್ನ ಹೆಂಡತಿ ಅವಳು ತನ್ನ ತವರು ಮನೆಗೆ ಹೋಗಿದ್ದಾಳೆ. ಯಾಕೆ? ಬೇಸಿಗೆ ರಜೆಗೆ ತವರು ಮನೆ, ತಾಯಿಯ ಮಡಿಲಲ್ಲಿ ಸ್ವರ್ಗ ಸುಖ ಪಡೆಯೋಕ್ಕೆ. ಈ ಹೆಣ್ಣು ಮಕ್ಕಳಿಗೆ ತಾಯಿ ಮನೆ ಸ್ವರ್ಗ. ಹಾಗಾಗಿ ಗಂಡನ ಮನೆ ಏನೇ ಇದ್ದರೂ ನಮ್ಮಮ್ಮನಲ್ಲಿದ್ದಂಗಿಲ್ಲ ಅಂತೆಲ್ಲ ಡೈಲಾಗ್ ಹೊಡಿತಾ ಇರ್ತಾರೆ. ಎನಿವೆ, ಅದನ್ನು ನಾವು ಇನ್ನೊಂದು ಸಲ ಸೆಪ್ರೇಟಾಗಿ ಆ ವಿಡಿಯೋ ಮಾಡಿ ಮಾತಾಡೋಣ ಅಂತ ಹೇಳ್ಕೊತಾ, ಈಗ ನನಗೆ ರಾಗಿ ಮುದ್ದೆ ತಿರುವಂಥ ಟೈಮ್ ಯಾಕೆ ಬಂದಿದೆ ಅಂದರೆ, ನನಗೆ ತಾತ್ಕಾಲಿಕ ಬ್ರಹ್ಮಚಾರಿ. ವೈ ಬಿಕಾಸ್ ಹೆಂಡತಿ ಊರಿಗೆ ಹೋಗಿರೋದ್ರಿಂದ ನಾನೀಗ ಒಂಥರ ನನ್ನ ಅಡುಗೆ ನಾನೇ ಮಾಡ್ಕೋಬೇಕು. ಲೋ ಪರಂ, ಏನಯ್ಯ ನೀನೇ ಎಷ್ಟೆಲ್ಲ ಹೋಟ್ಲದ್ದು ವಿಡಿಯೋ ಗಿಡಿಯೋ ಎಲ್ಲ ಮಾಡಿದ್ಯಾ, ಹೋಗಿ ಯಾವ್ದಾರು ಹೋಟ್ಲಲ್ಲಿ ತಿನ್ನೋದು ತಾನೇ, ಏನಾಗಿದೆ ನಿನಗೆ ಅಂತ ಕೇಳಿದ್ರೆ ಸ್ನೇಹಿತರೆ, ನನಗೆ ಈ ಹೋಟೆಲ್ ಊಟ ನನಗೆ ರುಚಿಸ್ತಾ ಇಲ್ಲ ಸ್ನೇಹಿತರೆ. ವೈ ಬಿಕಾಸ್ ಎಲ್ಲ ಹೋಟ್ಲು ಅಂತ ಹೇಳಲ್ಲ, ಆದರೆ ಕೆಲವು ಹೋಟೆಲ್ಗಳಲ್ಲಿ ಆಹಾರದ ಹೈಜೀನ್ ಹೇಗಿರುತ್ತೋ, ಅವ್ರು ಏನೇನು ಪದಾರ್ಥ ಬಳಸ್ತಾರೋ ಅದರಲ್ಲೂ ಭಾಳ ಮುಖ್ಯವಾಗಿ ಏನೋ ಟೇಸ್ಟಿಂಗ್ ಪೌಡ್ರ್ ಹಾಕ್ಬಿಡ್ತಾರಂತೆ, ಆಮೇಲೆ ಅದು ಏನೇನೋ ಪಿಜಿನಾ ಮೋಟ ಅದೇನೋ ಹಾಕ್ಬಿಡ್ತಾರೆ ಅಂತೆಲ್ಲ ಕೇಳ್ಪಟ್ಟೆ ನಾನು. ಸೊ ಹಂಗಾಗಿ ಅದು ಸುಮ್ಮನೆ ಯಾಕಪ್ಪ, ಯಾವ ಎಣ್ಣೆ ಬಳಸ್ತಾರೋ ಏನೋ ನಮಗೂ ಗೊತ್ತಾಗೋದಿಲ್ಲ. ಅಷ್ಟೆಲ್ಲ ಯಾಕಪ್ಪ ಅಂತಂದ್ಬಿಟ್ಟು ನಾನು ನನ್ನ ಅಡುಗೆ ನೋಡಿ, ರಾಗಿ ಮುದ್ದೆ, ಬಿಸಿ ಬಿಸಿ ರಾಗಿ ಮುದ್ದೆ, ಆಮೇಲೆ ಬೇಳೆ ಸಾರು. ದಯವಿಟ್ಟು ಶ್ರೀಯುತ ರವಿರಾಜ್ ಅವರೇ, ಅವ್ರಿಗೆ ನಾನೇ ಮಾಡಿರುವಂಥ ಬೇಳೆ ಸಾರು ತೋರಿಸಿ ಸ್ನೇಹಿತರೆ. ಇದು ನೀವು ನಂಬಲೇಬೇಕು, ಇದು ನಾನೇ ಮಾಡಿದ್ದು. ಯಾಕೆ ಗೊತ್ತಾ? ನೋಡಿ, ನಿನ್ನೆ ರಾತ್ರಿ ಮಾಡಿಟ್ಟಿದ್ದೆ ಸಾಂಬಾರು ಸ್ನೇಹಿತರೆ. ನಿನ್ನೆ ಎಲ್ಲ ತಿಂದು ಇವತ್ತು ಇಷ್ಟು ಉಳಿಸಿದ್ದೀನಿ, ಇವತ್ತಿಗೂ ಆಗುತ್ತೆ. ನಮ್ಮ ಕಡೆ ರೈತರುಗಳು ಏನು ಮಾಡ್ತಾರೆ ಅಂತಂದರೆ, ಹೊಲಕ್ಕೆ ಹೋಗಿ ದುಡಿಯೋವು ಅವರು ಸಾರು ಮಾಡಿ ಇಟ್ಬಿಡ್ತಾರೆ ಒಂದು 2 ದಿನಕ್ಕೆ ಆಗೋಷ್ಟು. ಮುದ್ದೆ ತಿರ್ಕೊಂಡು ಅನ್ನ ಕಮ್ಮಿ ತಿಂತಾರೆ, ಮುದ್ದೆ ತಿರ್ಕೊಂಡು ತಿಂತಾ ಇರ್ತಾರೆ. ಸೊ ಆ ಥರದ ಪದ್ಧತಿ ನಮ್ಮ ಕಡೆಗೆ ಸ್ನೇಹಿತರೆ. ಸೊ ಹಾಗಾಗಿ ಬರೀ ನಾನೀಗ ಮುದ್ದೆ ತಿರುವಿ ನನ್ನ ಮುದ್ದೆ ನಾನೇ ತಿಂದು ಊಟ ತಿಂದು ಅನ್ನನೂ ಮಾಡಿಟ್ಟಿದ್ದೀನಿ. ನೋಡಿ, ಈಗ ಬನ್ನಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಅನ್ನ ಕೂಡ ಮಾಡಿಟ್ಟಿದ್ದೀನಿ. ಸೊ ಇವತ್ತು ನನಗೆ ನಾನೇ ಮಾಡಿಕೊಂಡ ಬೇಳೆ ಸಾರು, ತರಕಾರಿ ಬೇಳೆ ಸಾರು, ರಾಗಿ ಮುದ್ದೆ ಮತ್ತು ಅನ್ನ ಸ್ವಲ್ಪ ಕಮ್ಮಿ ತಿನ್ನೋಣಂತೆ. ಸೊ ಆ ಥರ ಮಾಡಿಟ್ಟಿದ್ದೀನಿ. ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಹಾಟ್ ಬಾಕ್ಸ್ ನೀವು ನೋಡ್ಬೋದು, ಇಲ್ಲಿ ಪೂರ್ತಿ ಹಾಟ್ ಬಾಕ್ಸ್ ಇದೆ ಇಲ್ಲಿ. ಸೊ ಹಾಗಾಗಿ ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡು ನನ್ನ ಮುದ್ದೆ ನೀಟಾಗಿ ತಿರ್ಕೋತೀನಿ. ಬೈದವೇ ನೀವು ಕೇಳ್ಬೋದು, ಮುದ್ದೆ ತಿರುವುದು ಯಾವಾಗ ಕಲ್ತ್ಕೊಂಡೆ ಅಂತ. ಈಗ ಒಂದು ವಾರದಲ್ಲಿ ಸ್ನೇಹಿತರೆ ನಾನು ಹೆಂಡ್ತಿ ಊರಿಗೆ ಹೋದ್ಲಲ್ಲ, ಆವಾಗ ನನ್ನ ಹೆಂಡ್ತಿನ ಒಂದಷ್ಟು ಹೇಳ್ಕೊಟ್ಲು. ನಾನು ಒಂದಷ್ಟು ಯೂಟ್ಯೂಬ್ ಎಲ್ಲ ನೋಡಿ, ಇವಾಗಂತೂ ಯೂಟ್ಯೂಬ್ ಅಂತೂ ವಿಶ್ವವಿದ್ಯಾನಿಲಯ ನಿಮ್ಗೆ ಗೊತ್ತಿದೆಯಲ್ಲ. ಸೊ ಹಾಗಾಗಿ ಅದನ್ನು ನೋಡಿ ಕಲ್ತ್ಕೊಂಡೆ ನೀಟಾಗಿ ಮುದ್ದೆ ಮಾಡೋದು ಹೇಗೆ ಅಂತ. ಸೊ ಆ ಥರ ನನ್ನ ಮುದ್ದೆ ನಾನೇ ನೀಟಾಗಿ ಕಟ್ಕೋತಾ ಇದ್ದೀನಿ. ಸೊ ನನಗೆ ಇನ್ನೂ ಚೆನ್ನಾಗಿ ಅಷ್ಟು ನೀಟಾಗಿ ಬರಲ್ಲ. ಸ್ವಲ್ಪ ನಮ್ಮ ತಾಯಿ ಮತ್ತು ನನ್ನ ಹೆಂಡತಿ ನೀಟಾಗಿ ಒಳ್ಳೆ ಆ ಮುದ್ದೆ ಮೇಲೆ ಈ ಥರ ಲೈನ್ಸ್ ಎಲ್ಲ ಬರ್ದಂಗೆ ಒಳ್ಳೆ ಪ್ಲಾಸ್ಟಿಂಗ್ ಮಾಡ್ದಂಗೆ ನೈಸಾಗಿ ಕಟ್ತಾರೆ. ನಾನು ಇನ್ನೂ ಲರ್ನಿಂಗ್ ಆಗಿರೋದ್ರಿಂದ ಈ ಥರ ಮುದ್ದೆ ಕಟ್ಕೊಂಡೆ. ಸೊ ಹಾಗಾಗಿ ಮುದ್ದೆ ಬಗ್ಗೆ ನಮ್ಮಲ್ಲಿ ಒಂದು ಮಾತಿದೆ, ನಮ್ಮ ಹಳೆ ಮೈಸೂರು ಭಾಗದಲ್ಲಿ, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ. ಅಂದರೆ ಹಿಟ್ಟು, ನಮ್ಮ ಕಡೆ ರಾಗಿ ಮುದ್ದೆನ ಹಿಟ್ಟು ಅಂತ ಕೊಡಕ್ಕೆ ಕರೀತಾರೆ. ಹಿಟ್ಟು ಮಾಡಿದೆ ನಾವು ಅಂತ ಕೇಳ್ತಿರ್ತಾರೆ. ಸೊ ಹಂಗಾಗಿ ನಮ್ಮ ಊರು ಕನಕಪುರ ಆಗಿರೋದ್ರಿಂದ ಆ ಭಾಗದ ಭಾಷೆ ಬಂದ್ಬಿಡುತ್ತೆ ನನಗೆ ಅವಾಗವಾಗ. ಸೊ ಹಂಗಾಗಿ ಆ ಥರ ಮುದ್ದೆ ಭಾಳ ತಾಕತ್ತು ಇರುವಂಥ ಫುಡ್ಡು ಸ್ನೇಹಿತರೆ. ಅಂದರೆ ರೈತರು ದುಡಿಲಿಕ್ಕೆ ಹೋಗ್ತಾರಲ್ಲ, ಸೊ ದುಡಿಯೋಕ್ಕೆ ಹೋಗಬೇಕಾದ್ರೆ ಸ್ನೇಹಿತರೆ ಬಿಸಿ ಮುದ್ದೆನೂ ಮಾಡ್ತಾರೆ. ಕೆಲವು ಸಲ ತಂಗ್ಳು ಮುದ್ದೆ, ಅಂದರೆ ತಂಗ್ಳು ಮುದ್ದೆ ಭಾಳ ಫೇಮಸ್ ನಮ್ಮ ಕಡೆಗೆ. ರಾತ್ರಿ ಏನಾದ್ರು ಮುದ್ದೆ ಉಳಿದ್ರೆ ಅಥವಾ ಉಳಿಸ್ತಾರೆ, ಉದ್ದೇಶಪೂರ್ವಕವಾಗಿ ಎಷ್ಟೋ ರೈತರ ಮನೆಗಳಲ್ಲಿ ಮುದ್ದೆನ ಉಳಿಸಿ ಅದನ್ನು ಬೆಳಗ್ಗೆ ಎದ್ದು ಸಾಂಬಾರು ಉಳಿದ್ರೆ ಸಾಂಬಾರು ಅಥವಾ ಅಂಬ್ಲಿ ಅಂತ ಕರೀತಾರೆ ನಮ್ಮ ಕಡೆ. ಅದಕ್ಕೆ ಒಂದಷ್ಟು ಮಜ್ಜಿಗೆ ಹಾಕ್ಕೊಂಡು ಒಂದು ಈರುಳ್ಳಿ ಒಂದು ಮೆಣಸಿನಕಾಯಿ ಕಡ್ಕೊಂಡು ತಿಂದ್ಬಿಟ್ಟು ಹೋಗ್ಬಿಟ್ರೆ ಹೆವಿ ತಾಕತ್ತು ರೈತರು ದುಡಿಯೋಕ್ಕೆ ಹೊಲದಲ್ಲಿ. ಸೊ ಅವರು ದುಡಿದು ಈಗ ಬಿಸಿಲೇ ಇರ್ಬಿಡ್ತಲ್ಲ 10:30 ಆಗ ಬಂದುಬಿಡ್ತಾರೆ. ಬೆಳಗ್ಗೆ ಹೋಗ್ಬಿಡ್ತಾರೆ 5:30-6 ಗಂಟೆಗೆ. ಎಷ್ಟೋ ರೈತರು ರಾತ್ರಿಯೆಲ್ಲ ನೀರು ಕಟ್ತಿರ್ತಾರೆ, ರಾತ್ರಿ 3 ಫೇಸ್ ಕರೆಂಟ್ ಕೊಡ್ತಾರೆ ಅಂತೇಳಿ. ಸೊ ಆ ಥರ ಬಂದು 10:11 ಗಂಟೆಗೆ ಮತ್ತು ಮನೇಲಿ ಏನಾದ್ರು ಮಾಡಿದರೆ ಮುದ್ದೆ ಸೊಪ್ಪು ತಿಂದು ಒಂದು ತಾಸು ಏನಾದ್ರು ಮಲ್ಕೊಳ್ಳೋದು ಅಥವಾ ಕೆಲಸಗಳಿರ್ತಾವಲ್ಲ ಓಡೋದು ಇತ್ಯಾದಿ ಎಲ್ಲ ಏನಾದರೂ ಮಾಡಿಕೊಂಡು ಮತ್ತೆ ಸಂಜೆ 3:30-4 ಕೆಲಸ ಶುರು ಮಾಡ್ತಾರೆ ನಮ್ಮ ರೈತರು. ಅವರಷ್ಟು ಕಷ್ಟಪಟ್ಟು ದುಡಿದು ನಮಗೆ ಕೊಡೋದ್ರಿಂದನೇ ನಾವು ನೋಡಿ ಇಲ್ಲಿ ಕೂತ್ಕೊಂಡು ಯೂಟ್ಯೂಬ್ ವೀಡಿಯೋ ಮಾಡಿಕೊಂಡು, ಕೆಲವರು ಸಾಫ್ಟ್ವೇರ್ನವ್ರು ಇರ್ಬೋದು, ಕೆಲವರು ಡ್ರೈವರ್ಸ್ ಇರ್ಬೋದು, ಕೆಲವರು ಬ್ಯಾಂಕಲ್ಲಿ ಕೆಲಸ ಮಾಡ್ಬೋದು, ಕೆಲವರು ಟೀಚರ್ಸ್ ಇರ್ಬೋದು, ಕೆಲವರು ವಿದ್ಯಾರ್ಥಿಗಳಿರ್ಬೋದು, ನೂರಾರು ಕೆಲಸ ಬದುಕೋಕ್ಕೆ. ಹಾಗಾಗಿ ನಾವೆಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದು ಆ ರೈತರ ಋಣದಲ್ಲಿ. ಹಾಗಾಗಿ ಆ ರೈತರು ನಾವು ಮರಿಬಾರ್ದು, ಅವ್ರಿಗೊಂದು ಕೃತಜ್ಞತೆ ಹೇಳಬೇಕು ಅಂತೀನಿ.
ಅದು ಒಂದು. ಎರಡನೇದು ಆಹಾರ ಸಂಸ್ಕೃತಿಗೆ ಬಂದರೆ ಸ್ನೇಹಿತರೆ, ನಿಮಗೆ ಗೊತ್ತಿದೆ ಈ ಫುಡ್ ಪಾಲಿಟಿಕ್ಸ್ ಅಂದರೆ ನಂದು ಊಟ ಶ್ರೇಷ್ಠ, ನಿನ್ನ ಊಟ ಕನಿಷ್ಠ, ಅಥವಾ ನಾನು ತಿನ್ನೋದೇ ಶ್ರೇಷ್ಠ, ಅದನ್ನು ತಿನ್ನೋರು ಕನಿಷ್ಠರು ಇತ್ಯಾದಿ. ಅದರಲ್ಲಂತೂ ಈ ವೆಜ್ಜು ನಾನ್ ವೆಜ್ ಬಗ್ಗೆ ಅಂತೂ ಬಹಳ ಇದೆ. ಅವರ ಆಹಾರ ಸಂಸ್ಕೃತಿನ ಅವರು ಗೌರವಿಸಿ ಅಂತ ಕೇಳ್ಕೊತೀನಿ. ಈಗ ಆಹಾರ ಹದಗೆಡ್ತಾ ಇದೆ ಸೋರ್ಸಿಂದನೇ. ಅಂದರೆ ಎಷ್ಟೋ ರೈತರಿಗೆ ಅದೇನು ಗೊತ್ತಿಲ್ಲದೆ ಮಾಡ್ತಿದ್ದಾರೋ ಅಥವಾ ಅವ್ರಿಗೆ ಗೊತ್ತಿದ್ದೇ ಬೇರೆ ದಾರಿ ಇಲ್ಲದೆ ಅನಿವಾರ್ಯವಾಗಿ ಮಾಡ್ತಿದ್ದಾರೋ, ಪ್ರಿಸ್ಕ್ರೈಬ್ಡ್ ಲಿಮಿಟ್ಗಿಂತಲೂ ಹೆಚ್ಚಿನ ರಾಸಾಯನಿಕಗಳನ್ನು ಬಳಸಿ ಆಹಾರ ಬೆಳೆಯೋಕ್ಕೆ, ಅದು ಯಾವುದೇ ಥರದ್ದಿರ್ಬೋದು, ಅದರಲ್ಲೂ ಕಮರ್ಷಿಯಲ್ ಬೆಳೆಗಳಿಗೆ ಹೆಚ್ಚೆಚ್ಚು ಬಳಸ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅನೇಕ ಕಡೆ ನಾನು ಟ್ರಾವೆಲ್ ಮಾಡಿ ರೈತರ ವಿಡಿಯೋ ಕೂಡ ಮಾಡೋದ್ರಿಂದ ನನಗೆ ಅದು ಕೂಡ ನೋಡಿದ್ದೀನಿ. ಅತಿ ಹೆಚ್ಚು ಮಟ್ಟಿನ ರಾಸಾಯನಿಕಗಳನ್ನು ಬಳಸೋದ್ರಿಂದ ಕೂಡ ಸಮಸ್ಯೆ ಶುರುವಾಗುತ್ತೆ. ಮೂಲದಿಂದಲೇ ಆಹಾರ, ಕಾಳು ಧಾನ್ಯ ಅಥವಾ ಏನೋ ತಿನ್ನುವಂಥ ಆಹಾರ ಮೂಲದಿಂದ ಸೃಷ್ಟಿಯಾಗೋದ್ರಿಂದಲೇ. ಸೊ ಹಾಗಾಗಿ ಅಲ್ಲಿಂದ ಶುರುವಾಗಿ ಅದು ಪ್ರಾಸೆಸ್ ಆಗೋಕ್ಕೆ ಕೆಮಿಕಲ್ಲು, ಪ್ರಾಸೆಸ್ ಆದಮೇಲೆ ಫುಡ್ಡು ಪ್ಯಾಕೆಟ್ ಆಗುತ್ತಲ್ಲ, ಅಲ್ಲಿ ಪ್ರಿಸರ್ವೇಟಿವ್ಸು, ಅದಾದಮೇಲೆ ಬಂದು ಅಡುಗೆ ಮಾಡ್ಬೇಕಾದ್ರೆ ಹೊರಗಡೆ ಕೆಲವು ಹೋಟೆಲ್ಗಳಲ್ಲಿ ಅದಕ್ಕೆ ಅಜಿನಮೋಟೋ ಥರದ್ದು ಅಥವಾ ಟೇಸ್ಟಿಂಗ್ ಪೌಡ್ರು ಅಥವಾ ಇನ್ನೇನೇನೋ ಬೇರೆ ಬೇರೆ ಎಣ್ಣೆಗಳು, ಎಷ್ಟೆಲ್ಲ ಡೇಂಜರಸ್ ಎಣ್ಣೆಗಳನ್ನು ಬಳಸ್ತಾರಂತೆ. ಸೊ ಹಾಗಾಗಿ ಅದೆಲ್ಲದರಿಂದಲೂ ನಾವು ಏನೋ ಬದುಕಿ ಬಾಳ್ಬೇಕಲ್ಲ, ಎಷ್ಟು ಕಷ್ಟ ಇದೆ ನೋಡಿ ಇವತ್ತಿನ ಕಾಲದಲ್ಲಿ. ಹಾಗಾಗಿ ಇವತ್ತು ನಿಮಗೆ ಗೊತ್ತಿದೆ, ಒಂದು ಬಟನ್ ಒತ್ತಿದರೆ ಮನೆಗೆ ಫುಡ್ ಬರುತ್ತೆ ಇವತ್ತು. ಅಂಥ ಕಾಲದಲ್ಲಿ ನಾವು ಅಡುಗೆ ಮನೆಗಳನ್ನೇ ಬಿಟ್ಬಿಡ್ತಾ ಇದ್ದೀವಿ. ಆದರೆ ಅದಾಗಬಾರ್ದು. ಯಾಕಂದರೆ ಅಡುಗೆ ಮನೆ ಇಲ್ಲದ ಮನೆ ಅಲ್ಲ, ಅದು ಒಂದು ಲಾಡ್ಜ್. ಅದು ನಮ್ಮ ಪಾವಗಡ ಪ್ರಕಾಶ್ ರಾವ್ ಸರ್ ಗುರುಗಳು ಭಾಳ ಚೆನ್ನಾಗಿ ಹೇಳ್ತಾರೆ, ಅಡುಗೆ ಮನೆಗಳು ಕಣ್ಮರೆ ಆದರೆ ಮನೆಗಳಲ್ಲ ಅವು ಲಾಡ್ಜ್ಗಳು. ಆ ಸಂಸ್ಕೃತಿ ಬರ್ತಿದೆ ಇಲ್ಲಿ ಅಂತ. ಅದು ಆಗಬಾರ್ದು ಅಂತಲೂ ಕೂಡ ನಾನು ಮನವಿ ಮಾಡ್ತೇನೆ. ಎಷ್ಟೇ ಒತ್ತಡ ಇರಲಿ ನಮಗೋಸ್ಕರ ನೋಡಿ, ಒಂದು ತಾಸು ನಾವಿಷ್ಟೆಲ್ಲ ದುಡ್ಡು ಯಾರೇ ಇರಲಿ, ಸಾಫ್ಟ್ವೇರ್ನವ್ರು ಇರಲಿ, ಹಾರ್ಡ್ವೇರ್ನವ್ರು ಇರಲಿ, ಅಥವಾ ಯಾರೇ ಇರಲಿ, ನಾವಿಷ್ಟೆಲ್ಲ ಕೆಲಸ ಮಾಡೋದು ಯಾಕೆ? ಚೆನ್ನಾಗಿರ್ಬೇಕಲ್ಲ, ಭಾಳ ಬೇಸಿಕ್. ಕುಟುಂಬದ ಜೊತೆಗೆ, ಪ್ರೀತಿಸೋರ ಜೊತೆಗೆ, ಸ್ನೇಹಿತರ ಜೊತೆಗೆ, ಬೇಡ ನಮ್ಮ ಜೊತೆಗೆ, ವಿತ್ ಮೈ ಓನ್ ಕಂಪ್ನಿ, ಐ ಹ್ಯಾವ್ ಟು ಬಿ ಹ್ಯಾಪಿ ಅಲ್ವೇ? ಸೊ ಹಾಗಾಗಿ ಅದನ್ನು ಮಾಡಬೇಕು ಅಂದರೆ ಮೊದಲು ಮೂಲ ಆಹಾರ ಸರಿ ಇರಬೇಕಲ್ವೇ? ಸೊ ಹಾಗಾಗಿ ಆಹಾರನ ನಾವು ಸಾಧ್ಯಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋಣ, ತಿನ್ನೋಣ ಅಂತ ನನ್ನ ಮನವಿ. ನಾವು ಮಾಡ್ಕೊಳ್ಳೋ ತೃಪ್ತಿ ಇದೆಯಲ್ಲ, ದ್ಯಾಟ್ಸ್ ಡಿಫ್ರೆಂಟ್. ಅದು ಬೇರೆನೇ ಆಯಿತು. ಏನೋ ಮೂರು ಮುದ್ದೆ ತಿಂತ್ಯಾ ಅಂತ ಕೇಳ್ಬೋದು, ಸಂಜೆವರೆಗೆ ಆಗುತ್ತೆ ಬಿಡಿ, ಏನು ಮಾಡೋಕ್ಕಾಗಲ್ಲ, ಉಳಿದ್ರೆ ನಾಳೆನೂ ತಿಂತೀನಿ ತಂಗಳದ್ದು. ಆಮೇಲೆ ನೋಡಿ ಅನ್ನನೂ ಸಿದ್ಧವಾಗಿದೆ. ಆಮೇಲೆ ಸಾಂಬಾರು, ಬೇಳೆ ಸಾರು ಚೆನ್ನಾಗಿರುತ್ತೆ. ನಾನು ಜೊತೆಗೆ ಊಟದ ಜೊತೆಗೆ 2-3 ಮೊಟ್ಟೆ ಬೇಯಿಸ್ಕೊಂಡ್ಬಿಡ್ತೀನಿ. ಸೊ ಸ್ವಲ್ಪ ಪ್ರೋಟೀನ್ ಬಂದುಬಿಡುತ್ತೆ. ಸೊ ಆವಾಗ ವಾರಕ್ಕೊಮ್ಮೆ ನಾನ್ ವೆಜ್ಜು ಇತ್ಯಾದಿ ತಿಂತೀನಿ. ಸೊ ಆಹಾರ ಅವ್ರವ್ರ ಹಕ್ಕು. ಆಹಾರ ಊಟ ಅವರಿಷ್ಟ, ನೋಟ ಪರರಿಷ್ಟ ಅಂತ ನೋಡಿ ನಮ್ಮ ಜನಪದರು ಎಷ್ಟು ಒಳ್ಳೆ ಗಾದೆ ಮಾಡಿದ್ದಾರೆ. ಸೊ ಅದನ್ನು ಪಾಲಿಸೋಣ ಅಂತ ಕೇಳಿಕೊಂಡು, ಸೊ ಇವತ್ತು ನನ್ನ ಊಟ ರೆಡಿ ಆಯಿತು. ನಾನು ಊಟ ಮಾಡ್ತೀನಿ. ಆ್ಯಂಡ್ ಇದು ಊಟ ಅಲ್ಲ, ಕ್ಷಮಿಸಿ, ಇದು ನಾಷ್ಟ, ಟಿಫನ್ನು, ಬೆಳಗಿನ ಉಪಹಾರ. ಈಗ ಇನ್ನೂ 9 ಗಂಟೆ ಸ್ನೇಹಿತರೆ. ಬೆಳಗ್ಗೆ ಎದ್ದು ಚಿತ್ರಾನ್ನ ಉಪ್ಪಿಟ್ಟು ತಿನ್ನಬೇಕು ನನಗೂ ಅನಿಸುತ್ತೆ. ಆದರೆ ಬೆಳಗ್ಗೆ ಮುದ್ದೆ ತಿಂದುಬಿಟ್ರು, ಮುದ್ದೆ ಸಾಂಬಾರು ತಿಂದರೆ ಆಗುವಂಥ ಒಂದು ಖುಷಿ ಇದೆಯಲ್ಲ, ತೃಪ್ತಿ ಇದೆಯಲ್ಲ, ಹೊಟ್ಟೆಲಾಗೋ ತಂಪು ಇದೆಯಲ್ಲ, ಅದರ ರುಚಿ ಬೇರೆ, ಅದರ ಸ್ವಾದ ಬೇರೆ, ಅದರ ಫೀಲ್ ಬೇರೆ ಇಡೀ ದಿವಸ. ಸೊ ಹಾಗಾಗಿ ಅದನ್ನು ಅನುಭವಿಸೋಕೆ ನನಗೆ ಭಾಳ ಇಷ್ಟ. ಯಾಕಂದರೆ ನಾನು ಶೂಟಿಂಗ್ ಇದ್ದರೆ ಬೆಳಗ್ಗೆ ನಾನು ಹೊರಟ್ಬಿಟ್ರೆ ಬರೋದೇ ಎಷ್ಟು ಗಂಟೆ ಆಗುತ್ತೆ ನನಗೆ ಗೊತ್ತಾಗಲ್ಲ. ಯಾಕಂದರೆ ಡಿಪೆಂಡ್ಸ್ ಆನ್ ದ ಇಂಟರ್ವ್ಯೂಸು. ರಾತ್ರಿ ತುಂಬ ಲೇಟು ಆಗಿಬಿಡ್ಬೋದು, ಎಷ್ಟೋ ಸಲ ಕೆಲಸ 5 ಗಂಟೆಗೆ ಮುಗಿಬೋದು. ಎಡಿಟಿಂಗ್ ಕೂತ್ರಂತೂ ನಾನು ಪ್ರತಿ ದಿವಸ ಕಂಪ್ಯೂಟರ್ ಮುಂದೆ ಸರಾಸರಿ 12-13 ತಾಸು ಕೆಲಸ ಹೋಗುತ್ತೆ ನನಗೆ. 13 to 14 hours ಐ ಸ್ಪೆಂಡ್ ಇನ್ ಫ್ರಂಟ್ ಆಫ್ ಕಂಪ್ಯೂಟರ್. ಮಧ್ಯೆ ಬ್ರೇಕ್ ತೊಗೋತೀನಿ, ಇಟ್ಕೊಳ್ಳಿ ನೀವೇ. ಥ್ರೆಡ್ಮಿಲ್ ಇಟ್ಕೊಂಡಿದ್ದೀನಿ ಮನೇಲಿ, ಸ್ವಲ್ಪ ಅವಾಗ ಥ್ರೆಡ್ಮಿಲ್ ಮೇಲೆ ವಾಕ್ ಇತ್ಯಾದಿ ಎಲ್ಲ ಮಾಡ್ತೇನೆ. ಸೊ ಇದಿಷ್ಟು ನಮಗೋಸ್ಕರ ನಾವು ಮಾಡ್ಕೊಳ್ಳೋಂಥ ಬಹಳ ಸರಳವಾದಂತಹ, ಮೂಲಭೂತವಾದಂಥ ವೆರಿ ಬೇಸಿಕ್ ಥಿಂಗ್ಸ್ ಮಾಡ್ಕೋಬೋದಲ್ಲ. ಹಾಗಾಗಿ ಅಕ್ಷಯ್ ಕುಮಾರ್ ಒಂದು ಮಾತು ಹೇಳ್ತಾರೆ, ಒಂದು ಇಂಟರ್ವ್ಯೂ ನೋಡ್ತಿದ್ದೆ, ನಿಮಗೋಸ್ಕರ ನೀವು ಒಂದು ತಾಸು ಸಮಯ ಕೊಟ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ನೀವು ಬದುಕಿದ್ದೇ ವೇಸ್ಟ್ ಅನ್ನೋ ಥರ ಇತ್ತು ಇಂಟರ್ವ್ಯೂ. ಅದು ಅಕ್ಷಯ್ ಕುಮಾರ್ ಹೇಳಿದ ಮಾತು. ಅಂದರೆ ನಿಮ್ಮ ನಡಿಗೆಗೋಸ್ಕರ, ಅಂದರೆ ವಾಕಿಂಗು, ಮತ್ತೊಂದು ನೀವು ಯೋಗ ಇತ್ಯಾದಿ ಏನೋ ಒಂದು ಮೆಡಿಟೇಷನ್ ನೀವು ಮಾಡ್ಕೊಳ್ಳಿಲ್ಲ ಅಂತ ಯಾಕಿದ್ದೀರಿ ಅನ್ನೋದನ್ನು ಪ್ರಶ್ನೆ ಅವ್ರು ಕೇಳಿದಿರೋದು ಭಾಳ ಹಾರ್ಷ್ ಅನ್ನಿಸ್ತು. ಬಟ್ ಆಮೇಲೆ ಯೋಚನೆ ಮಾಡಿದಾಗ ಹೌದಲ್ವಾ, 24 ತಾಸಲ್ಲಿ ನಮಗೋಸ್ಕರ 1 ತಾಸು ಕೊಟ್ಕೊಳ್ಳೋಕ್ಕಾಗ್ತಿಲ್ವ ನಾವು? ಅವನೆಷ್ಟು ಹಾರ್ಷ ಹೇಳಿದಂದರೆ, ಇಫ್ ಯು ಕ್ಯಾನ್ ಗಿವ್ 1 hour ಟು ಯುವರ್ ಲೈಫ್, ಯು ಬೆಟರ್ ಡೈ ಅಂತೆಲ್ಲ ಹೇಳ್ಬಿಟ್ಟು ನಾನು ಓ ಗಾಡ್ ಅಂತ ಅನ್ಸ್ಬಿಡುತ್ತೆ ನನಗೆ. ಓಕೆ, ಎನಿವೆ, ಅದು ಅವ್ರವ್ರ ಭಾವಕ್ಕೆ ಭಕ್ತಿಗೆ. ನಾನಂತೂ ಇನ್ನು ಯಾರ ಮೇಲೂ ಹೇರಲ್ಲ. ವಿಚಾರಗಳನ್ನು ಯಾರ ಮೇಲೂ ಹೇರಬಾರ್ದು, ಅದು ಭಾಳ ಮುಖ್ಯ. ಅವರು ನಾವು ಬದುಕ್ತಿರೋ ರೀತಿ ಹೀಗೆ ಅಂತ ತೋರಿಸಿರ್ಬೇಕು, ಬೇರೆ ಯಾರು ನಾವು ಬದುಕ್ಬೋದು ಆ ರೀತಿ ಅಥವಾ ಬದುಕದೇ ಇರ್ಬೋದು, ಡಿಪೆಂಡ್ಸ್. ಹಾಗಾಗಿ ಎನಿವೆ, ಓಕೆ, ಶುರು ಮಾಡೋಣ. ಎಲ್ರಿಗೂ ಶುಭ ದಿನ, ಶುಭವಾಗಲಿ. ಈ ವಿಡಿಯೋ ಸಂಜೆ ಬರ್ತಿದ್ರೆ ಎಲ್ರಿಗೂ ಶುಭ ಸಂಜೆ ಎಲ್ರಿಗೂ ಅಂತ ಹೇಳ್ತಾ ನಮಸ್ಕಾರ.